ಒಬ್ಬೊಬ್ಬ ನಾವು ಶಿವರಾಮಯ್ಯ ಅಂತ ಎಚ್ ಎನ್ ಶಿವರಾಮಯ್ಯ ಅಂತ ಮೈಸೂರು ಡಿಸ್ಟ್ರಿಕ್ಟು ಮೈಸೂರೇ. ಏನಾಗುತ್ತೆ ಅಂತಂದರೆ ನಾವೀಗ ಒಂದು ಆಫೀಸ್ಗೆ ಹೋಗ್ತೀವಿ. ಆಫೀಸ್ಗೆ ಹೋದಾಗ ನಮ್ಮ ಕೆಲಸ ಒಂದು 10 ಸರಿ ಸುತ್ತೀವಿ, ಕೆಲಸ ಮಾಡೋದಿಲ್ಲ. ಕೆಲಸ ಮಾಡಬೇಕಾದ್ರೆ ಅವರು ಏನೋ ಬೈದ ಅಂತ ಕಂಪ್ಲೇಂಟ್ ಕೊಡ್ತಾರೆ. ಡಿ ಸಿ ಮೇಲೆ ಹೋಗಿ ಇದು ಮಾಡ್ತಾರೆ. ಡಿ ಸಿ ಕಂಪ್ಲೇಂಟ್ ಕೊಡ್ರಿ ಅಂತ ಹೇಳ್ತಾರೆ. ಆಕ್ಷನ್ ಮಾಡಿ ಜೈಲಿಗೆ ಕಳಿಸ್ಬಿಡೋದಾ? ಸರಿ, ಅದು ಉತ್ತಮವಾದ ಕೆಲಸನ? ಇದು ಮಾಡ್ತಾ ಇರೋದು ಕಾನೂನು ವಿರುದ್ಧವಾಗಿರ್ತದೆ. ಈಗ ಹಾಲಿ ಆಗಿದೆ. ಯಾರೇ ನೌಕರರ ಮೇಲೆ ಹೋಗಿ ದಬ್ಬಾಳಿಕೆ ಮಾಡಿದ್ರೆ ಆಕ್ಷನ್ ತಗೋಬೇಕು ಅಂತ ಮೊದಲೇ ಇದೆ. ಇದು ಪೇಪರ್ ಅಡ್ವರ್ಟೈಸ್ಮೆಂಟ್ ಅವಶ್ಯಕತೆ ಇಲ್ಲ. ಹಿಂದೆ ಆದೇಶ ಇದೆ. ಇವರು 16 ಸಲ ಕಾಫಿ ಕುಡ್ಕೊಂಡು ಟೀ ಕುಡ್ಕೊಂಡು ಹೋದರೆ ಯಾರು ಕೇಳ್ತಾರೆ? ಪಬ್ಲಿಕ್ ಕೇಳ್ತಾರ? ಜನಗಳು ಹಳ್ಳಿಗಳಲ್ಲಿ ಸಿಟಿಲಿ ಅರ್ಥ ಮಾಡ್ಕೊತಾರೆ. ಹಳ್ಳಿಗಳು ಎಷ್ಟು ಟೆನ್ಷನ್ ಇರ್ತಾರೆ ಗೊತ್ತಾ? ಒಲೆ ಉಳ್ತಾನೆ ಅವನಿಗೆ ಬೈದ್ರೆ ಇವರೇನು ಆಕ್ಷನ್ ತಗೋತಾರೆ? ಅವನ ಮೇಲೆ ಬೈದ್ರೆ ಇವ್ರು ಆಕ್ಷನ್ ತಗೋತಾರ? ಅದು ತಗೋಬೇಕು ತಾನೆ ಅದು ಅವ್ರಿಗೂ. ಈಗ 1 ಸಾರಿ ಕಳಿಸ್ತೀರಿ, 2 ಸಾರಿ ಕಳಿಸ್ತೀರಿ, 3ನೇ ಸಲ ಬರ್ತೀರಲ್ವಾ? ಅವನ ಮೇಲೆ ಏನು ಆಕ್ಷನ್? ರೈತರ ಮೇಲೆ ಆಕ್ಷನ್, ಇವರು ಆಫೀಸರ್ ಮೇಲೆ ಏನು ಆಕ್ಷನ್ ತಗೋತೀರಿ ನೀವು? ನನ್ನ ಹೆಸರು ಸೋಮಸುಂದರ್ ಅಂತ. ಸಾಮಾನ್ಯ ಜನರು ಯಾರೋ ಅಧಿಕಾರಿಗಳ ವಿರುದ್ಧ ದುರ್ವರ್ತನೆ ಅಂತ ನಡಿಬೇಕು, ವರ್ತಿಸಬೇಕು ಅಂತ ಯಾರೋ ಮನೋಭಾವನೆ ಇರೋದಿಲ್ಲ. ಈ ಅಧಿಕಾರಿಗಳು ಏನು ಮಾಡ್ತಾರೆ, ನಮ್ಮ ಸೌಮ್ಯತೆ ನಡೀತಾನೆ ನಮ್ಮ ದೌರ್ಬಲ್ಯ ಅಂತ ಭಾವಿಸ್ಕೊಂಡು ಏನು ಮಾಡ್ತಾರೆ, ಇವನು ತಲೆ ಬಗ್ಗಿಸ್ತಾ ಇದ್ದಾನೆ, ನಡೀತಾ ಇದ್ದಾನೆ ಅಂದ್ಬಿಟ್ಟು ನಮ್ಮನ್ನ ವಿನಾಕಾರಣ ತೊಂದರೆ ಕೊಡೋದು, ಅಲ್ಸಾಡೋದು, ಬೈಯೋದು ಮಾಡೋದು ಇವರೇ ಮಾಡ್ತಾ ಇರ್ತಾರೆ. ಹಾಗಾದರೆ ಇವರೊಬ್ಬ ಸರ್ಕಾರಿ ಅಧಿಕಾರಿಗಳಿಗೆ ಆಗಿದ್ದೀನಿ ಅಂದ ಮಾತ್ರಕ್ಕೆ ಅವ್ರು ಏನು ಬೇಕಾದ್ರೂ ನಿಂದಿಸ್ಬೋದಾ? ಏನು ಬೇಕಾದ್ರೂ ಮಾತಾಡ್ಬೋದಾ? ಅವ್ರಿಗೆ ಮಾತ್ರ ಕಾನೂನುಗಳು ಸೃಷ್ಟಿ ಮಾಡಿಸ್ಕೋಬೋದಾ ಇವರು? ಇದರ ಮೊದಲು ಇವರು ಅಲ್ಲಲ್ಲಿ ಕೆಲವು ಇಲಾಖೆಗಳಲ್ಲಿ ಬೋರ್ಡ್ ಹಾಕ್ಬಿಟ್ಟಿರ್ತಾರೆ, ಸಾರ್ವಜನಿಕರ ಅಧಿಕಾರಿಗಳ ಜೊತೆ ಸಿಬ್ಬಂದಿಯವ್ರ ಜೊತೆ ದುರ್ವರ್ತನೆಯಿಂದ ವರ್ತಿಸಬಾರ್ದು ಅಂತ ಹೇಳ್ತಾರೆ. ಆದರೆ ವರ್ತಿಸೋಕ್ಕೆ ಮುಂಚೆ ನೀವು ಕಾನೂನು ಏನೋದು ಅದನ್ನು ಡಿಸ್ಪ್ಲೇ ಮಾಡಿ. ಈ ಥರ ನಡ್ಕೋಬೇಕು, ಈ ಥರ ಉಲ್ಲಂಘನೆ ಮಾಡಿದ ಅದನ್ನೇ ಡಿಸ್ಪ್ಲೇ ಮಾಡಿ. ಅದನ್ನು ಮಾಡೋದಕ್ಕಿಲ್ಲ. ಬದಲಿಗೆ ಏನು ಮಾಡ್ತಾರೆ, ತಮ್ಮ ತಪ್ಪು ಮುಚ್ಕೊಳ್ಳೋ ಸಲುವಾಗಿ ನಿಮ್ಗೆ ಅನುಕೂಲಕ್ಕೆ ಹೇಗಬೇಕು ಆ ಥರದ ಸೃಷ್ಟಿ ಮಾಡ್ಕೊತಾ ಇರ್ತಾರೆ. ಕಾನೂನುಗಳೆಲ್ಲ ಸೃಷ್ಟಿ ಮಾಡೋರು ನೀವುಗಳೇ, ಯಾರು ಅಧಿಕಾರಿಗಳು. ಆಮೇಲೆ ನಿಮ್ಗೆ ಅನುಕೂಲಕ್ಕೆ ಹೇಗಬೇಕು ಹಾಗೆ ಉಲ್ಲಂಘನೆ ಮಾಡೋರು ನೀವುಗಳೇ. ಆಯಿತಾ? ಇದಕ್ಕೆ ನಮ್ಮದು ಸಂಪೂರ್ಣ ವಿರೋಧ ಇದೆ. ಇದಕ್ಕೆ ಅಲ್ಲಿ ಪ್ರಸನ್ನ ಅಂತ ಕರ್ನಾಟಕ ರಕ್ಷಣಾ ವೇದಿಕೆ ಉಸ್ತುವಾರಿ ಅಧ್ಯಕ್ಷರು, ಮೈಸೂರು ಮತ್ತು ಚಾಮರಾಜನಗರ. ಈ ಹಿಂಸಾಚಾರಕ್ಕೆ 3 ವರ್ಷ ಜೈಲು ಅದು ಮುಂಚೆನೇ ಇದೆ ಕಾನೂನಲ್ಲಿ. ಇವಾಗೇನು ಇವರು ಹೊಸ್ದಾಗಿ ಮಾಡ್ತಾ ಇರೋದೇನೋ ಸರಿಯಿಲ್ಲ. ಹಾಗೇನೆ ಈಗ ಗಲಾಟೆ ಮಾಡಿದ್ರು, ಹೊಡೆದ್ರು, ಬಿಡಿದ್ರು ಅನ್ನೋ ಬದಲು ಈಗ ಆನ್ಲೈನ್ ಮಾಡಿದ್ದಾರೆ ಆಲ್ರೆಡಿ. ಕೇಂದ್ರ ಸರ್ಕಾರದಿಂದ ಆನ್ಲೈನ್ ಎಲ್ಲ ಕಡೆ ಜಾರಿಯಲ್ಲಿದೆ. ಅದನ್ನು ಇಂಪ್ಲಿಮೆಂಟ್ ಮಾಡಲಿ. ಇವರು ಹೋಗೋದೇ ಇಲ್ವಲ್ಲ, ಜನಗಳು, ರೈತರು ಯಾರು ಹೋಗೋದೇ ಇಲ್ಲ. ಆಫೀಸ್ಗೆ ಹೋಗ್ದಂಗೆ ಮಾಡಲಿ. ಆನ್ಲೈನ್ ಅಂದ್ರೇನು? ಡಿಜಿಟಲೀಕರಣ ಮಾಡಿರೋದು ಅದೇ ಕಾರಣಕ್ಕೆ. ಇವರು ಅದನ್ನೇ ಸರಿಗೆ ಮಾಡ್ದಲೆ ನೆಟ್ವರ್ಕ್ ಇಲ್ಲ, ಅದಿಲ್ಲ. ಯಾವತ್ತು ಈ BSNL ಐತೆ ನೆಟ್ವರ್ಕ್, ಯಾವುದಕ್ಕೆ ಹೋಗಿ ಇದಿಲ್ಲ, ನೆಟ್ವರ್ಕ್ ಇಲ್ಲ, ಅದನ್ನು ಫಸ್ಟ್ ಸರಿ ಮಾಡೀನಿ. ಈಗ ಆಯಿತು, ಈಗ ನಮ್ಮ ಅಣ್ಣ ಹೇಳ್ದಂಗೆ ಈಗ ಜೈಲಿಗೆ ಹಾಕ್ಬಿಡ್ತಾರೆ. ಇದನ್ನು ಮಾಡಿ ಸುಳ್ಳು ಆಪಾದನೆ ಮಾಡಿಬಿಡ್ತಾರೆ. ಅವಾಗೇನು ಮಾಡೋದು? ಅವ್ರಿಗೇನು ಕಾನೂನು ಅನ್ವಯಿಸ್ತದೆ? ಈಗ ಸರ್ಕಾರಿ ಅಧಿಕಾರಿ ಮೇಲೆ ದಬ್ಬಾಳಿಕೆ ಮಾಡೋದ್ರು ಅಂತ ಅವ್ರು ಕಂಪ್ಲೇಂಟ್ ಕೊಡ್ತಾರೆ. ಈಗ ಅವರು ರೈತರ ಮೇಲೆ ದಬ್ಬಾಳಿಕೆ ಮಾಡಿದ್ರೆ ಅವ್ರಿಗೇನು ಮಾಡೋದು? ಅವ್ರಿಗೆ ಯಾವ ಕಾನೂನು ಇದೆ? ಈಗ ಲಂಚ ತಗೋತಾರೆ. ಈಗ ಬಂದು ಟೀ ಕುಡಿಯೋತವು ಲಂಚ ತಗೋತಾರೆ. ಈಗ ನೋಡ್ತಾ ಇದ್ದೀರಾ ನೀವು, ಬರೀ ಸೋಷಿಯಲ್ ಮೀಡಿಯಲ್ಲಿ ಬರೀ ಲಂಚದ್ದೇ ಆಗಿದೆ. ಅವ್ರ ಮೇಲೆ ಏನು ಕಾನೂನಿದೆ? ಹಂಗಾಗಿ ಇದು ಸರಿ ಇಲ್ಲ. ರೈತರುಗಳು ಈಗ ಆನ್ಲೈನಲ್ಲೇ ಮನೇಲಿ ಈಗ ಪಾಣಿ ತಗೊಳ್ಬೋದು. ಅದೇ ಥರ ಎಲ್ಲನೂ ಮಾಡಿ ಸರಿ ಹೋಗ್ತದೆ. ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದೇನು ಸರಿ ಇಲ್ಲ ಈ ಮತ್ತೆ ಮಾಡಿರೋದು ಇವರು.